ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಕೇಂದ್ರ ಸರ್ಕಾರದ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿ ಯುಪಿಎ ಸರ್ಕಾರ ಇದ್ದಾಗ 400 ರು ಇದ್ದ ಗ್ಯಾಸ್ ಬೆಲೆ ಈಗ 1000 ರು ದಾಟಿದೆ. ರಾತ್ರೋರಾತ್ರಿ ಅಡುಗೆ ಅನಿಲ ಬೆಲೆಯನ್ನು 50 ರು ಏರಿಕೆ ಮಾಡಿದ್ದಾರೆ. ಅದರೊಂದಿಗೆ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು 2 ರು ಏರಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಸಾಮಾಜಿಕ, ಆರ್ಥಿಕ ಸ್ವಾವಲಂಬನೆಯ ಬದುಕಿಗಾಗಿ ಗ್ಯಾರಂಟಿ ನೀಡಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮೂಲಕ ಬಡವರ, ಮಧ್ಯಮ ವರ್ಗ ಹಾಗೂ ಮಹಿಳೆಯರ ಬದುಕನ್ನು ದುಸ್ತಾರಗೊಳಿಸಿದೆ ಎಂದರು. ನಮಗೆ ಆಪನಂಚಿನ ಈ ಅನ್ಯಾಯವನ್ನು ತಡೆಗಟ್ಟೋಸ್ಕರ ನಮ್ಮ ಈ ಕಾಲದ ಯುವ ಕಾಂಗ್ರೆಸ್ ಯುವ ಶಕ್ತಿ ಬಂದ್ಬಿಟ್ಟು ವೇದಿಕೆ ನಮ್ಮ ಒಂಜಿ ಬೃಹತ್ ಪ್ರತಿಭಟನೆ ಆಯೋಜನೆ ಮಲ್ದ ಐಕೆ ಎಂಗಲ ಒಂಜಿ ಬಿಜೆಪಿದಾಗಲೇ ಒಂಜಿ ದಾದ ಬಂದಾಗ ನನ್ನ ದುಂಬಾಗ ನಿಗಲು ಈ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಇನ್ನಿದಾದ ಏರಿಕೆ ಮಲ್ತಾರ ಅಂಚನೆ ನನ್ನ ದುಂಬಾಗಲ ಹೆಚ್ಚಿ ಏರಿಕೆ ಅನ್ಕೊಂಡ ಎಂಗಲ ಪ್ರತಿಭಟನೆ ನನ್ನದು ಜೋರಾದ ನಡಪರಂಡು ಎಂಗಲು ಮಣಿಪಂದ ಗುಲ್ಲುನಗುಲತ್ತು ಕಾರ್ಲಾಡ ಒಂಜಿ ಯುವ ಶಕ್ತಿ ಸೃಷ್ಟಿ ಆತನು ಒಂದು ಪ್ರತಿಯೊಂದು ಬಿಜೆಪಿದಾಗಲು ಮನವರಿಕೆ ಮಲ್ತೊಂದು ನನ್ನ ಅಂಡಲ ಜನರ ಪರವಾದ ಬೇಲೆ ಮಲ್ಪಲೆ ಶ್ರೀಮಂತರೇ ಮಲ್ಪೊಡ್ಚಿ ಬಡವರೇನು ಬದುಕಾರ ಬಿಡ್ಲಿ ಬಡವರೇನು ಶ್ರೀಮಂತ ಮಲ್ಪಂಚಿನ ಯೋಜನೆ ಕಣ್ಣಲ್ಲಿ ಅಂತ ಬಂದು ಎಲ್ಲರೂ ಪ್ರಸ್ತಾವ ಮುಗಿಯುತ್ತದೆ. ನೀವು ಇವತ್ತು ಶಂಕುಸ್ಥಾಪನೆಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ನಮ್ಮ ಮಾನ್ಯ ನಾಯಕರಾಗಿರುವ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಮಿನಿಸ್ಟ್ರಿಗಳನ್ನ ಭೇಟಿಯಾಗಿ ಅವರು ಕಾರ್ಕಳಕ್ಕೆ ಅನೇಕ ಅನುದಾನಗಳನ್ನು ಕೇಳಿದಾಗ ಕೋಟ್ಯಾಂತರ ರೂಪಾಯಿ ಇವತ್ತು ಹರಿದು ಬರ್ತಾ ಇದೆ. ಇವರಿಗೆ ಕಮಿಷನ್ಗೋಸ್ಕರ ಹಣ ಬರ್ತಾ ಇಲ್ಲ. ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆಯ ಮೂಲಕ ನೇರವಾಗಿ ಜನರಿಗೆ ತಲುಪುವಂತ ಕೆಲಸ ಆಗ್ತಾ ಇದೆ. ಆದ್ರಿಂದ ಕಾರ್ಕಳ ಶಾಸಕರಿಗೆ ಹೊಟ್ಟೆ ಉರಿತಾ ಇದೆ. ಆ ಹೊಟ್ಟೆ ಉರಿಯ ಬೆಂಕಿ ಒಂದು ದಿವಸ ನಿಮ್ಮನ್ನು ಕೂಡ ಸುಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕೇಂದ್ರದಲ್ಲಿ ಇವತ್ತು ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ತಿದ್ದೇವೆ. ಗ್ಯಾಸ್ ಬೆಲೆ ಈಗ ಅವರು ಹೇಳಿದಂತೆ ಹಿಂದೆ 10 ವರ್ಷ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ, ಯುಪಿಎ ಸರ್ಕಾರ ಇರುವಾಗ ಎಷ್ಟು ಚೆನ್ನಾಗಿ ದೇಶದ ಬೆಳವಣಿಗೆ ನಡೀತಾ ಇತ್ತು, ಅಥವಾ ಎಲ್ಲ ನಮ್ಮ ದಿನನಿತ್ಯದ ಸೊತ್ತುಗಳು ಎಷ್ಟು ಜನರಿಗೆ ಆರಾಮಾಗಿ ಸಿಗ್ತಿತ್ತು. ಗ್ಯಾಸ್ ಇರ್ಬೋದು ಅಥವಾ ಬೇರೆ ಎಲ್ಲ ಮನೆಯ ಥಿಂಗ್ಸ್ ಹೇಗೆ ಸಿಗ್ತಿತ್ತು ನಮಗೆಲ್ಲ ಗೊತ್ತಿದೆ. ಇವತ್ತು ಅದನ್ನು ಯಾರು ಪ್ರಶ್ನಿಸುವವರಿಲ್ಲ. ಪ್ರಶ್ನಿಸಿದವನಿಗೆ ಸೀದಾ ಅವನಿಗೆ ಜೈಲು ಅಥವಾ ಅವನ ಎದುರಿಸುವಂಥ ಕ್ರಮ ಆಗ್ತಾ ಉಂಟು. ಅದು ಕೇವಲ ಕೇಂದ್ರದಲ್ಲಿ ಅಲ್ಲ, ಅಲ್ಲಿಂದ ಹಿಡಿದು ನಮ್ಮ ಇಲ್ಲಿ ಪಂಚಾಯತ್ ಮಟ್ಟ ತನಕ ಬಂದು ಹಿಡಿದಿದೆ ಇವತ್ತಿನ ದಿನದಲ್ಲಿ. ಆದರೆ ಅದು ವ್ಯತಿರಿಕ್ತವಾಗಿ ದೇವರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಪರವಾದ ಸರ್ಕಾರವನ್ನು ಜನ ಎಲ್ಲ ತಂದು ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿದ್ದ ಹಾಗೆ. ಆದರೆ ಅದರ ಜೊತೆಯಲ್ಲಿ ನಮ್ಮ ಕೆಲವೆಲ್ಲ ವಿಷಯಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಇವತ್ತು ಗ್ಯಾಸಿನ ಬೆಲೆಯಲ್ಲಿ ನಿಯಂತ್ರಿಸುವವರು ಯಾರಂತ ಎಲ್ಲರಿಗೂ ಗೊತ್ತಿದೆ. ಸುಮಾರು ಏಕಾಏಕಿ 50 ರೂಪಾಯಿ ಗ್ಯಾಸ್ ಬೆಲೆ, ರಾತ್ರಿ ಒಳಗೆ 2 ರೂಪಾಯಿ ಪೆಟ್ರೋಲ್ ಬೆಲೆ. ಇದನ್ನು ಏರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದರೆ ಅದು ತಪ್ಪೆನ್ನುವ ಭಾವನೆಯಲ್ಲಿ ಮಾತಾಡುವ ಎಷ್ಟೋ ಮೂರ್ಖರು ನಮ್ಮಲ್ಲಿ ಇದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಖಂಡಿತ ಬಂಧುಗಳೇ, ಇದನ್ನೆಲ್ಲವನ್ನು ವಿರೋಧಿಸಿ ನಾವು ಬೀದಿಗಿಳಿದು ಪುನರಪಿ ಇಲ್ಲಿಂದ ಬಿಜೆಪಿಯನ್ನು ಓಡಿಸುವಂತ ಕೆಲಸವನ್ನು ಮಾಡಬೇಕು. ಆ ಕೆಲಸ ಕರ್ನಾಟಕದಲ್ಲಿ ಆಗಿದೆ. ಅದು ಇನ್ನು ಕಾರ್ಕಳದವರೆಗೆ ಬಂದು ಮುಟ್ಲಿಕ್ಕೆ ಸ್ವಲ್ಪ ಬಾಕಿ ಇದೆ. ಅದನ್ನು ಮುಂದಿನ ದಿನದಲ್ಲಿ ಮಾಡಬೇಕು. ಈಗಾಗಲೇ ಬಿಪಿನ್ ಮಾಸ್ಟರ್ ಹೇಳಿದ್ರು, ಧರ್ಮದ ಬಗ್ಗೆ ಮಾತಾಡ್ತಾರೆ, ದೇವರ ಬಗ್ಗೆ ಮಾತಾಡ್ತಾರೆ ಅಂತ. ನಮ್ಮ ಕಾರ್ಕಳದ ಶಾಸಕರಿಗಂತೂ ಧರ್ಮ ದೇವರ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಉಳಿಸಿಕೊಳ್ಳಿಲ್ಲ. ಅವರಂತ ಧರ್ಮ ಭ್ರಷ್ಟ ಇನ್ನೊಬ್ಬ ಜಗತ್ತಿನಲ್ಲೇ ಯಾರೂ ಇಲ್ಲ. ಇದಕ್ಕೆ ಸಾಕ್ಷಿ ನಮ್ಮ ಪರಶುರಾಮ ಥೀಮ್ ಪಾರ್ಕ್ ಅಂತೇಳಿ ನಮ್ಗೆಲ್ಲ ಕಣ್ಣ ಮುಂದೆ ಇದೆ. ಫೈನಾನ್ಷಿಯಲಿ ಎಷ್ಟು ಭ್ರಷ್ಟಾಚಾರ ಮಾಡಿದರೆ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಬೇಕು. ಬೇರೆ ಬೇರೆ ಅಂತ ತನಿಖೆ ಆಗ್ತಾ ಉಂಟು. ಆದರೂ ಧರ್ಮದ ಭ್ರಷ್ಟಾಚಾರ, ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಜಗತ್ತಿನಲ್ಲೇ ಇಲ್ಲ ಅಂತ ಹೇಳಿ ಇವತ್ತಿಗೆ ಅವರು ಪ್ರತಿಪಾದನೆ ಮಾಡ್ತಿದ್ದಾರೆ. ನಾವು ಮಾಡಿದ ಕಂಚಿನ ಮೂರ್ತಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಯಾರಿಗಾದರೂ ನಾಚಿಕೆ ಆಗಬೇಕು. ಇವತ್ತು ನೋಡಿ ಎಷ್ಟು ಸಮಯ ಆಯಿತು, 1 ವರ್ಷ ಚಿಲ್ಲರೆ ಆಯಿತು, ಇನ್ನೂ ಅಲ್ಲಿ ಅರ್ಧದಲ್ಲಿ ಮೂರ್ತಿ ನಿಂತಿದೆ. ಅದಕ್ಕೆ ಏನಂತ ಒಂದು ಗತಿ ಕಾಣಿಸುವ ಯಾವ ಒಂದು ಮಟ್ಟದಲ್ಲಿ ಅವ್ರು ಯಾರೂ ಇಲ್ಲ. ಆಗಿರುವಾಗ ಖಂಡಿತ ಇವರಿಂದ ನಾವು ಯಾವುದೇ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಮುಂದಿನದಲ್ಲಿ ನಾವು ಖಂಡಿತ ಇಂಥ ಯಾವುದೇ ಬಿಜೆಪಿ ಜನವಿರೋಧವಾದ ಧೋರಣೆಯನ್ನು ಯಾವುದನ್ನೇ ಮಾಡಿದರೆ ಅದನ್ನು ನಾವು ವಿರೋಧಿಸಿ ಮುಂದಿನ ದಿನದಲ್ಲಿ ನಮ್ಮ ಪ್ರತಿಯೊಂದು ಹಂತದಲ್ಲಿಯೂ ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಬಿಜೆಪಿಯ ಯಾವುದೇ ಇಂಥ ಗ್ಯಾಸ್ ಬೆಲೆ ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು, ಅಥವಾ ದಿನನಿತ್ಯ ಯಾವುದೇ ಕೆಲಸ, ಅದೇ ವ್ಯತಿರಿಕ್ತವಾಗಿ ಕರ್ನಾಟಕ ಸರ್ಕಾರ ಬಂದ ನಂತರ ಕೇವಲ ಕಾರ್ಕಳ ಕ್ಷೇತ್ರಕ್ಕೆ 520 ಕೋಟಿ ರೂಪಾಯಿಯ ಗ್ಯಾರಂಟಿ ಯೋಜನೆ, ಪಂಚ ಗ್ಯಾರಂಟಿಯಿಂದ 520 ಕೋಟಿ ರೂಪಾಯಿ ಯೋಜನೆಗಳು ಪ್ರತಿ ಮನೆಗೆ ಮುಟ್ಟುವ ಕೆಲಸ ಆಗಿದೆ.
ರಸ್ತೆ ಸೇತುವೆ ಅದೆಲ್ಲ ಬಿಟ್ಟು ಈಗಾಗಲೇ ನೋಡ್ತಿದ್ದೀರಿ, ರಸ್ತೆ ಸೇತುವೆಗೆ ಸಹ ಕಾರ್ಕಳ ಕ್ಷೇತ್ರಕ್ಕೆ ಸುಮಾರು 60 ಕೋಟಿಗಿಂತ ಜಾಸ್ತಿ ಹಣ ಒದಗಿ ಬಂದಿದೆ. ನಿನ್ನೆ ನೋಡಿದೆ ನಮ್ಮ ಕುಕ್ಕುಂದೂರಿನ ಅನಿಲ್ ಅವರು ರುಕೆ ಅವರು ಹೇಳಿದ್ರು, ಅವರಲ್ಲಿ ಸಮೇತ ನಿನ್ನೆ SCPಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ರೋಡಿನ ನಿನ್ನೆ ಅವರೆಲ್ಲ ಒಟ್ಟು ಸೇರಿ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭಿಸ್ತಾರೆ. ಅದೇ ಬೋಳ ಗ್ರಾಮದಲ್ಲಿಯೂ ಆಗ್ತಾ ಉಂಟು, ಅದೇ ಈದುವಲ್ಲಿಯೂ ಆ ಬ್ರಿಡ್ಜಿನ ಕಾಮಗಾರಿ ಸ್ಟಾರ್ಟ್ ಆಗ್ತಾ ಇದೆ. ಇಂತೆಲ್ಲ ಕಾಮಗಾರಿ ಆಗ್ತಿದ್ರೆ ಅದು ಇವತ್ತಿನ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಸತೀಶ್ ಜಾರಕಿಹೊಳಿ PWD ಮಿನಿಸ್ಟ್ರಿಯಿಂದ ಕೆಲಸ ಆಗ್ತಾ ಉಂಟು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದರಿಂದ ಖಂಡಿತ ಮುಂದಿನ ದಿನದಲ್ಲಿ ಇಂಥ ಯಾವುದೇ ಕೆಲಸವನ್ನು ಮಾಡಿದರೆ ಅದನ್ನು ವಿರೋಧಿಸುವ ಕೆಲಸವನ್ನು ನಾವೆಲ್ಲ ಒಟ್ಟು ಸೇರಿ ಮಾಡುವ ಅಂತ ಹೇಳುತ್ತಾ ಖಂಡಿತ ಹೆಚ್ಚು ಮಾತಾಡದೆ